की, प्रियंका गांधी की, राहुल सोनिया गांधी की। ಕಂಡೂರು ಚುನಾವಣೆ ಭರ್ಜರಿ ಗೆಲುವು ಸಾಧಿಸಿದೆ, ಏನು ಹೇಳ್ತೀವಿ? ಭರ್ಜರಿ ಗೆಲುವು ನಮ್ಮ ಗೆಲುವು ಅಲ್ಲ, ಸತ್ಯ ಅಸತ್ಯದ ಒಂದು ಉತ್ತರ ಕೊಟ್ಟಿದ್ದಾರೆ ಪ್ರಜೆ. ಈ ಬಿ ಜೆ ಪಿಯ ಸುಳ್ಳು ಮಾತುಗಳು, ಸುಳ್ಳು ಪ್ರಚಾರಗಳು, ಹೊಸ ಸೃಷ್ಟಿ ಮಾಡಿ ಹೊಸ ಎಲೆಕ್ಷನ್ ಟೈಮ್ನಲ್ಲಿ ಸಬ್ಜೆಕ್ಟ್ಗಳು, ಮತದಾರಗಳಿಗೆ ಮೋಸ ಮಾಡ್ತಕ್ಕಂಥ ಸಬ್ಜೆಕ್ಟ್ಗಳು ಏನು ತರ್ತಾರೆ, ಈ ಸರಿ ಮತದಾರರು ಬುದ್ಧಿವಂತರಾಗಿ ಬಡ ಜನರಿಗೆ ಯಾರು ಎತ್ತಿಡ್ತಾರೆ, ಬಡ ಜನರಿಗೆ ಯಾರು ಸ್ಕೀಮ್ ತರ್ತಾರೆ ಅಂತ ತಿಳ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ 3 ಜಾಗದಲ್ಲಿ ಹಾಕಿದೆ. ಈಗ ಬಿ ಜೆ ಪಿದವರಿಗೆ ಒಂದು ಉತ್ತರ ಸಿಕ್ಕಿರಬೇಕು. ಸುಳ್ಳು ಮೇಲೆ ಅಲ್ಲ, ಅಭಿವೃದ್ಧಿ ಮೇಲೆ, ನಿಜ ಇದರ ಮೇಲೆ ಗೆಲುವು ಕಾಣಬೇಕು. ಜನರ ಮೋಸ ಮಾಡೋದು ಬಿಡ್ರಿ ಅಂತಂತ ಈಗಾದರೂ ಅವರು ತಿಳ್ಕೊಂಡು ಮುಂದೆ ಹೋಗಬೇಕು. ಮತ್ತು ನಮ್ಮ ಈ ಸೊಂಡೂರು ಉಪಚುನಾವಣೆ ಆಗಲಿ, ಶಿಗ್ಗಾಂವಿ ಆಗಲಿ ಮತ್ತು ಚನ್ನಪಟ್ಟಣ ಆಗಲಿ, ಸಾಕಷ್ಟು ನಮ್ಮ ಶಾಸಕರಿರ್ಬೋದು, ಸಂಸದರಿರ್ಬೋದು, ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ನಮ್ಮ KPCC ಅಧ್ಯಕ್ಷರು ಎಲ್ಲರೂ ಬಂದು ಪ್ರಚಾರ ಮಾಡಿ ಅಷ್ಟು ಬೆಂಬಲ ನೋಡಿಸಿದ್ದಾರೆ. ಈ ಒಂದು ಇಂಪಾರ್ಟೆಂಟ್ ಎಲೆಕ್ಷನ್ ಅಂತಂತ ಒಂದು ತಗೊಂಡು ಕಾರ್ಯಕರ್ತರಿಂದ ಹಿಡಿದು ಬೂತ್ ಲೆವೆಲ್ ಲೀಡರ್ಸಿಂದ ಹಿಡಿದು ಪ್ರತಿಯೊಂದು ಸಾಮಾನ್ಯ ಮತದಾರರಿಗೆ ನಾವು ಧನ್ಯವಾದಗಳನ್ನಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಸರ್, ಈ ಚುನಾವಣೆ ಗೆಲುವು ಪ್ರಮುಖವಾದ ಕಾರಣಗಳು ಏನಂತ ಕಾರಣ ಈಗ ಮೊದಲನೇದಾಗಿ 5 ನಮ್ಮ ಸ್ಕೀಮ್ಗಳಿದ್ದಾವೆ. ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿರೋದು ತಮಗೆಲ್ಲ ತಿಳಿದಿದೆ. ಆಮೇಲೆ ಅವರು ಎಷ್ಟು ಸರಿ ಮೋಸ ಮಾಡಿದರೂ ಕೂಡ ಇವ್ರಿಗೆ ಕೊಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂತ ಹೇಳಿದರೂ ಕೂಡ ನಿರಂತರವಾಗಿ ವರ್ಷ ಮೇಲೆ ಆಗಿದೆ. ಈಗ ಎಲ್ಲರಿಗೂ ಕರೆಕ್ಟಾಗಿ ಸಿಗ್ತಾ ಇದೆ. ಅದಲ್ಲದೆ ನಮ್ಮ ತುಕಾರಾಮಣ್ಣವರು ಕಾಂಗ್ರೆಸ್ ಸರ್ಕಾರದಿಂದ ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ರೋಡ್ ಆಗಲಿ, ಕುಡಿಯೋ ನೀರಾಗಲಿ, ಆಮೇಲೆ ಶಾಂತ ರೀತಿಯಾಗಿ ಅದು ಒಂದು ಮೈನಿಂಗು ಮತ್ತು ಇಂಡಸ್ಟ್ರಿಯಲ್ ಝೋನ್ ಇರೋದ್ರಿಂದ ಒಂದು ಶಾಂತ ರೀತಿಯಾಗಿ ಒಂದು ವಾತಾವರಣ ಸೃಷ್ಟಿ ಮಾಡಿ ಕಳೆದ 20 ವರ್ಷದಿಂದ ಒಂದು ಕೇಸ್ಗಳು ಇಳ್ದಂಗೆ ಜನರ ಜೊತೆಗಿತ್ತು ಅಭಿವೃದ್ಧಿ ಕೆಲಸ ಮಾಡಿದ್ದು. ಇವತ್ತು ಅವ್ರಿಗೆ ಫಲ ಸಿಕ್ಕಿದೆ. ರೆಡ್ಡಿ ಆಗಮನದಿಂದ ಕಡಿಮೆ ಅಂತರದಿಂದ ಗೆದ್ದಿದ್ದಾರೆ. ಅದು ನಿಮಗೆ ರೆಡ್ಡಿ ಇರ್ಬೋದು, ನಿಮಗೆ ಇರ್ಬೋದು. ನಮಗೆ ನಮ್ಮ ಎಲೆಕ್ಷನ್ ಇದೆ, ನಮ್ಮ ವೋಟರ್ಸ್ ಇದ್ದಾರೆ, ಬರ್ತಾರೆ. ಪ್ರತಿ ಎಲೆಕ್ಷನ್ನಲ್ಲಿ ಒಬ್ಬೊಬ್ಬರು ಬರ್ತಾರೆ. ಈಗ ನಾವು ರೆಡ್ಡಿಯವರು ಹಿರಿಯ ನಾಯಕರಿದ್ದಾರೆ, ಒಬ್ಬ ಪ್ರಭಾವಿ ನಾಯಕರು ಇದ್ದಾರೆ. ಹಾಗಂತ ಅಂದರೆ ನೀವು ಕುಮಾರಸ್ವಾಮಿ CM ಮಗನೂ ಸೋತಿದ್ದಾನೆ, ಅಲ್ಲಿ ನಮ್ಮ ಬೊಮ್ಮಾಯಿಯವರು CM ಮಗನೂ ಸೋತಿದ್ದಾರೆ ಅಂದರೆ ಅವ್ರಕ್ಕಿಂತ ಪ್ರಭಾವಿನ ಇವರು? ಅವ್ರಕ್ಕಿಂತ ಪ್ರಭಾವಿ ಆಗ್ತಾರ? ನಮಗೆ ಟಫ್ ಫೈಟು ನಿಮ್ಮ ಮೀಡಿಯಾದವರು ಮಾಡ್ತೀರಿ ಹೊರತು ನಮಗೇನು ಗ್ರೌಂಡ್ ರಿಯಾಲಿಟಿದಲ್ಲಿ ಗೊತ್ತಿಲ್ಲ. ನೀವು ಮೀಡಿಯಾದಲ್ಲಿ ದಿನ ಹೆಂಗೆ ಬೆಳೆಸ್ತೀರಿ ಅದು ಟಫ್ ಕಾಣುತ್ತೆ. ನಮ್ಮ ಗ್ರೌಂಡ್ ರಿಯಾಲಿಟಿದಲ್ಲಿ ಕಾರ್ಯಕರ್ತರು 20 ವರ್ಷದಿಂದ ಯಾರಿದ್ದಾರೆ ಅವರೇ ಇದ್ದಾರೆ, ಅದೇ ಊರಿನಲ್ಲಿದ್ದಾರೆ, ಅದೇ ಕೆಲಸ ಮಾಡಿದ್ದಾರೆ, ಅದೇ ಮತ ಕೊಟ್ಟಿದ್ದಾರೆ. ಅದು ನೀವು ಪ್ರೆಸ್ನವ್ರು ಮಾಡ್ತಕ್ಕಂಥದ್ದು ಒಂದು ಇದು. ನಾವಂತೂ ನೀವು ಪ್ರೆಸ್ನವರೇ ಡಿಕ್ಲೇರ್ ಮಾಡಿದ್ದೀರಿ ಬಳ್ಳಾರಿ ಈ ಸರಿ ಚೆನ್ನಾಗಿ ಬರುತ್ತೆ ಅಂತಂತ, ಅಂದರೆ ಸೊಂಡೂರು. ಅದಕ್ಕಿಂತ ಹೆಚ್ಚಿಂದ ನಮಗೇನಿಲ್ಲ. ಮೀಡಿಯಾಯಿಂದನೇ ಸ್ವಲ್ಪ ಟೆನ್ಷನ್ ಕೊಡೋದು. ಬಟ್ ಕಾರ್ಯಕರ್ತರು ಯಾವತ್ತೂ ಟೆನ್ಷನ್ ತೊಗೊಂಡಿಲ್ಲ, ಲೀಡರ್ಸು ಟೆನ್ಷನ್ ತೊಗೊಂಡಿಲ್ಲ. ಅದೇ ರೀತಿಯ ಕೆಲಸ ಮಾಡಿದ್ದೀವಿ. ಅಭಿವೃದ್ಧಿ ಗ್ಯಾರಂಟಿ ಮೇಲೆ ನಾವು ಮುಂದೆ ಹೋಗಿ ಗೆಲ್ಕೊಂಡು ಬಂದಿದ್ದೀವಿ. ಈಗ ನೀವು ಹೇಳಬೇಕು. ಈಗ ನಾಳೆ ನೀವು ಬರಿಬೇಕಾಗಿದೆ. ಒಳ ಮೀಸಲಾತಿ ಚನ್ನಪಟ್ಟಣದಲ್ಲಿ ಎಫೆಕ್ಟ್ ಎಷ್ಟಾಗಿದೆ? ಒಕ್ಕಲಿಗರ ಡಾಮಿನೇಟೆಡ್ ಏರಿಯಾ, ಶಿಗ್ಗಾಂವಿ ಲಿಂಗಾಯತರ ಡಾಮಿನೇಟೆಡ್ ಏರಿಯಾ, ಇಲ್ಲಿ ನಮ್ಮದು SC ಮೀಸಲಾತಿ ಏರಿಯಾ, ನೀವು ST ಮೀಸಲಾತಿ ಏರಿಯಾ ಇರೋದ್ರಿಂದ ನಿಮ್ಮ ಒಳ ಮೀಸಲಾತಿ ಎಲ್ಲಿ ಎಫೆಕ್ಟ್ ಆಗಿದೆ ನೀವು ಹೇಳಿ. ಯಾರಿಗೆ ಎಫೆಕ್ಟ್ ಆಗುತ್ತೆ, ಯಾರಿಗೆ ಎಫೆಕ್ಟ್ ಆಗಬೇಕಾಗಿತ್ತು, ಏನಾಗಿದೆ ಅನ್ನೋದು ಉತ್ತರ ನೀವು ನಾಳೆ ಪ್ರೆಸ್ನಲ್ಲಿ ನೀವು ತಿಳ್ಕೊಂಡು ನೀವು ಬರಿಬೇಕು, ನಾವಲ್ಲ. ನಮಗಂತೂ ಉತ್ತರ ಕೊಟ್ಬಿಟ್ಟಿದ್ದಾರೆ. ಈಗ ಜನರು ಮತದಿಂದ ಉತ್ತರ ಕೊಟ್ಟಿದ್ದಾರೆ. ನೀವು ಬೇರೆ ರೀತಿಯಾಗಿ ಫ್ಯಾಕ್ಟ್ ಫೈಂಡಿಂಗ್ ನೀವು ಮಾಡಿ ಅದನ್ನು ನಿಜ ರೂಪ ಬರೀರಿ ಅಂತಂತ ನಿಮಗೆ ಕೇಳ್ಕೊಂತೀವಿ. ಸರ್, ಇವತ್ತೇನು ಕರ್ನಾಟಕ ವಿಧಾನಸಭಾ ಉಪಚುನಾವಣೆಯಲ್ಲಿ 3 ಕ್ಷೇತ್ರದಲ್ಲಿ ಜೈಬೀರಿ ಬಾರಿಸಿದ್ದೀವಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ
ಪ್ರಪ್ರಥಮ ಬಾರಿಗೆ ಮಹಿಳಾ ಅಭ್ಯರ್ಥಿ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರು ಈಗಾಗಲೇ 15,000 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ನಾವು ಚುನಾವಣೆ ಘೋಷಣೆ ಆದಾಗಿಂದನೂ ಕೂಡ ಇಲ್ಲಿಯವರೆಗೆ ಏನು ನಾವು ನಾಮಿನೇಷನ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಅಭ್ಯರ್ಥಿಯನ್ನು ಗೆಲ್ಲುತ್ತೀವಿ ಅಂತ ಗೆಲ್ಲೋ ಕ್ಯಾಂಡಿಡೇಟ್ ಅಭ್ಯರ್ಥಿಗಳನ್ನೇ ಘೋಷಣೆ ಮಾಡಿದ್ವಿ. ಅದೇ ನಿಟ್ಟಿನಲ್ಲಿ ಇವತ್ತು ಮೂರು ಕ್ಷೇತ್ರ, ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ನಿಮ್ಮ ಮಾಧ್ಯಮದವರು ಸಂತೋಷ್ ಲಾಡ್ ವಾಸಸ್ ಜನಾರ್ದನ್ ರೆಡ್ಡಿ ಅಂತ ಹೇಳಿದರು. ಇವತ್ತು ಸಂತೋಷ್ ಲಾಡ್ ವಾಸ್ ಜನಾರ್ದನ್ ರೆಡ್ಡಿ ಅಂದಾಗೆ ಸಂತೋಷ್ ಲಾಡ್ ಅವರ ಮೇಲುಗೈ ಸಾಧಿಸಿರೋದು ಭಾಳ ಪ್ರಾಮುಖ್ಯತೆ. ಯಾಕಂತಂದರೆ ಇವತ್ತು ನೀವು ಬಹುಶಃ ನೋಡಿರ್ಬೋದು, ಮನೆ ಮಾಡಿದ್ರು 14 ವರ್ಷಗಳ ವನವಾಸ ತರುವಾಯ ಇವತ್ತು ರಾಜಕೀಯ ಸೋಲನ್ನು ಕಂಡಿರ್ತಕ್ಕಂಥ ಏನು ಜನಾರ್ದನ್ ರೆಡ್ಡಿ ಅವ್ರ ಮನೆಯಲ್ಲಿ ಸಂಡೂರಲ್ಲಿ ಮನೆ ಮಾಡಿದ್ರು ಕೂಡ ಸಂಡೂರಿನ ಜನತೆ ಮತದಾರರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಅಭೂತಪೂರ್ವವಾಗಿ ಅನ್ನಪೂರ್ಣ ತುಕಾರಾಮ್ ಅವ್ರನ್ನ ಗೆಲ್ಲಿಸಿದ್ದಾರೆ. ಅದೇ ನಿಟ್ಟಿನಲ್ಲಿ ಚನ್ನಪಟ್ಟಣದಲ್ಲಿ ಏನು ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ತನ್ನ ಮಗನಿಗೆ ರಾಜಕೀಯ ಕ್ಷೇತ್ರವನ್ನು ಕೊಡಿಸ್ಲಿಕ್ಕೆ ಚನ್ನಪಟ್ಟಣದಲ್ಲಿ ನಿಲ್ಲಿಸಿದ್ರು. ಇವತ್ತು ರಾಜಕೀಯವನ್ನು ಮಗನಿಗೆ ಸೋಲು ಕಾರಣ ಆಗಬೇಕಂದ್ರೆ ಪ್ರಮುಖ ಕಾರಣ ಅವ್ರ ತಂದೆ ನಿಖಿಲ್ ಕುಮಾರಸ್ವಾಮಿ ಅವರು. ಏನು ಮಾಜಿ ಪ್ರಧಾನಿ ದೇವೇಗೌಡರು ಅವ್ರ ಮೊಮ್ಮಗ ನಿಖಿಲ್ ಮಾಜಿ ಮುಖ್ಯಮಂತ್ರಿ ಮಗ ಅಂತ ಹೇಳಿದರು, ಬೊಬ್ಬೆ ಹೊಡೆದ್ರು. ಆದರೆ ಅಲ್ಲಿ DK ಬ್ರದರ್ಸ್ ಅವರ ಕೆಲಸ ಮಾಡಿದೆ. 25,000 ಅಂತರದಿಂದ ಅಲ್ಲಿ ಚನ್ನಪಟ್ಟಣದಲ್ಲಿ ನಮ್ಮ CP ಯೋಗೇಶ್ವರ್ ಅವ್ರು ಗೆದ್ದರು. ಇವತ್ತು ಈ ಗೆಲುವಿನ ಕಾರಣ ಇನ್ನೋರ್ವ ಚಿಗ್ಗಾವಿ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಾವು ಗೆದ್ದುಬಿಟ್ಟಿದ್ದೀವಿ ಲೀಡ್ ಅಂತ ಹೇಳಿದರು. ಆದರೆ ಇವತ್ತು ಅಲ್ಲಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾಣ್ ಸಾಮಾನ್ಯ ಕಾರ್ಯಕರ್ತ ಇವತ್ತು ಮಾಜಿ ಮುಖ್ಯಮಂತ್ರಿ ಏನು ಬಸವರಾಜ ಬೊಮ್ಮಾಯಿ ಅವ್ರ ಮಗನಿಗೆ ಸೋಲಿಸಿದ್ದಾನೆ. ಅದೇ ನಿಟ್ಟಿನಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಮತ್ತು ಜೋಡೆತ್ತಿನ ಸರ್ಕಾರ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಉಪಮುಖ್ಯಮಂತ್ರಿ ಅವರ ಜೋಡೆತ್ತಿನ ಸರ್ಕಾರ ಇವತ್ತು 5 ಗ್ಯಾರಂಟಿಗಳನ್ನು ಏನು ಕೊಟ್ಟಿರ್ತಕ್ಕಂಥ ಇಡೀ ದೇಶದಲ್ಲಿ ಈಡೇರಿಸಿರ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದೆ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ. ಮೋದಿ ಒಂದು ಕಡೆ ಹೇಳ್ತಾರೆ ಮನ್ ಕಿ ಬಾತ್ ಅಂತಾರೆ, ಆದರೆ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ಕಾಮ್ ಕಿ ಬಾತ್ ಕೆಲಸ ಮಾಡಿದಂತಕ್ಕಂಥ ಮಾತನ್ನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. BM ಪಾಟೀಲ್, KPCC ವಕ್ತಾರ, ಬಳ್ಳಾರಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.